ನಮಸ್ಕಾರ ಸ್ನೇಹಿತರೆ. ಜೂನ್ 28ರ ಅಂತಾರಾಷ್ಟ್ರೀಯ ಪ್ರೈಡ್ ದಿನದ ಇತಿಹಾಸ ಕೇವಲ ವಿದೇಶಕ್ಕೆ ಸೀಮಿತವಾಗಿಲ್ಲ. ಭಾರತೀಯರಾದ ನಾವು ಕೂಡ ಇದರ ಬಗ್ಗೆ ತಿಳಿದುಕೊಳ್ಳುವುದು ಪರೀಕ್ಷೆ ಮತ್ತು ಜ್ಞಾನದ ದೃಷ್ಟಿಯಿಂದ ಅತ್ಯಂತ ಮುಖ್ಯ. ನಮ್ಮ ಪುರಾತನ ಭಾರತೀಯ ಸಂಸ್ಕೃತಿ ಮತ್ತು ಮಹಾಭಾರತದಂತಹ ಕಾವ್ಯಗಳಲ್ಲಿ ಶಿಖಂಡಿಯಂತಹ ಪಾತ್ರಗಳ ಮೂಲಕ ಲೈಂಗಿಕ ವೈವಿಧ್ಯತೆಯನ್ನು ಮೊದಲೇ ಒಪ್ಪಿಕೊಳ್ಳಲಾಗಿತ್ತು. ಆದರೆ ಬ್ರಿಟಿಷರ ಆಡಳಿತಾವಧಿಯಲ್ಲಿ 1861ರಲ್ಲಿ ಭಾರತೀಯ ದಂಡ ಸಂಹಿತೆಯ ಸೆಕ್ಷನ್ 377 ಜಾರಿಗೆ ತಂದು ಸಲಿಂಗಕಾಮವನ್ನು ಅಪರಾಧ ಮುದ್ರೆ ಒತ್ತಲಾಯಿತು. ಇದರ ವಿರುದ್ಧ ಭಾರತದಲ್ಲಿ ಸುದೀರ್ಘ ಹೋರಾಟ ನಡೆಯಿತು. 2014ರ ಐತಿಹಾಸಿಕ ನಾಲ್ಸಾ ಮೊಕದ್ದಮೆಯಲ್ಲಿ ಸರ್ವೋಚ್ಚ ನ್ಯಾಯಾಲಯವು ತೃತೀಯ ಲಿಂಗಿಗಳನ್ನು ದೇಶದ 3ನೇ ಲಿಂಗ ಎಂದು ಅಧಿಕೃತವಾಗಿ ಗುರುತಿಸಿತು. ಆ ನಂತರ 2018ರ ನವತೇಜ್ ಸಿಂಗ್ ಜೋಹರ್ ಮೊಕದ್ದಮೆಯಲ್ಲಿ ಬ್ರಿಟಿಷರ ಕಾಲದ ಕಪ್ಪು ಕಾನೂನಾದ ಸೆಕ್ಷನ್ 377 ರದ್ದುಗೊಳಿಸಿ ಪ್ರತಿಯೊಬ್ಬ ಭಾರತೀಯನಿಗೂ ಸಮಾನವಾಗಿ ಬದುಕುವ ಹಕ್ಕಿದೆ ಎಂದು ತೀರ್ಪು ನೀಡಿತು. ವೈವಿಧ್ಯತೆಯನ್ನು ಗೌರವಿಸುವುದು ಭಾರತದ ಮೂಲ ತತ್ವ. ಈ ಮಾಹಿತಿ ಇಷ್ಟವಾದರೆ ಹಂಚಿಕೊಳ್ಳಿ. ಧನ್ಯವಾದಗಳು.